ಫಸ್ಟ್ ಲೈವ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಆ್ಯಕ್ಚುಲಿ ನನಗೆ ನ್ಯೂಸ್ಗಿಂತ ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಕೇಬಲ್ ಚಾನಲಲ್ಲಿ. ಲಿಟ್ರಲಿ ನರ್ವಸ್ ಆಗಿಬಿಟ್ಟಿದ್ದೀನಿ. ಯಾವ ಲೆವೆಲ್ಗೆ ಅಂದರೆ ಫುಲ್ಲು ಕೈಯೆಲ್ಲ ನಡುಗ್ತಾ ಇದೆ, ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಆಮೇಲೆ ನಿಂತ್ಕೊಂಡೆ ಲೈವ್ ಅದು ಫೋನಿನ ಶೋ ಲೈವ್ ನಿಂತ್ಕೊಂಡಿದ್ದೀನಿ. ಓಪನಿಂಗ್ ತೊಗೊಳ್ಬೇಕು, ಆಗ್ತಿಲ್ಲ. ಟೇಕ್ ಅಂತಿದ್ದೀನಿ ನಾನು. ಆಮೇಲೆ ವಾಪಸ್ಸು ಮತ್ತೆ ತಗೊಳ್ಳಿ ಅಂತಿದ್ದಾರಲ್ಲಿ ಟೆಕ್ನಿಷಿಯನ್ಸ್ ಎಲ್ಲ. ಆಯಿತು, ಮತ್ತೆ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತೀನಿ. ವಾಪಸ್ ಕ್ಯಾಮ್ರಾಯಿಂದ ಆಚೆ ಬಂದುಬಿಟ್ಟೆ. ನನ್ನ ಕೈಯಲ್ಲಿ ಆಗಲ್ಲ, ನಾನು ಮಾಡೋದಿಲ್ಲ ಅಂತ. ಸೊ ಒಂದು ಸಾಂಗ್ ಹಾಕಿದ್ರು, ಆದರೂ ನಾನು ಸುಧಾರಿಸಲಿಲ್ಲ. ಇನ್ನೂ ಒಂದು ಸಾಂಗ್ ಪ್ಲೇ ಮಾಡಿದ್ರು. ಅದಾದಮೇಲೆ ಓಕೆ ಅಂದ್ಬಿಟ್ಟು ಸ್ಪೋರ್ಟಿವ್ ಆಗಿ ತೊಗೊಂಡು ಅಲ್ಲೆಲ್ಲ ಒಂದು ಸ್ವಲ್ಪ ಎನ್ಕರೇಜ್ ಮಾಡಿದ್ರು, ಚೀರಪ್ ಮಾಡಿದ್ರು. ಸರಿ ಆಯಿತು ಅಂತ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಒಂದಿನಕ್ಕೆ 2 ಶೋ, ಮಾರ್ನಿಂಗ್ ಈವ್ನಿಂಗ್ 2 ಸ್ಲಾಟ್ನ ಲೈವ್ ಮಾಡ್ತಾಯಿದ್ದೆ. ಹಾಗೆ ಜರ್ನಿ ಇತ್ತು. ಬಟ್ ಫಸ್ಟ್ ಡೇ ಆ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಂದ್ಕೊಳ್ಳೋಷ್ಟು ಸುಲಭ ಅಲ್ಲ ಅಂತ ಅವತ್ತು ಗೊತ್ತಾಯಿತು. ಫೈನ್. ನೀವು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಉದಯ ಮ್ಯೂಸಿಕಲ್ಲಿ ಸುಮಾರು ಒಂದು 5 ವರ್ಷ ಮಣ್ಣು ಓದ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಮಣ್ಣು ಕಲ್ಲು ಎಲ್ಲ ಓದ್ತಿದ್ದೀವಿ. ಸೊ ಅಲ್ಲಾದಮೇಲೆ ಈಗ ಇಲ್ಲಿ ಒಂದು 11 ವರ್ಷ ನಡೀತಾ ಇದೆ. ಎಜುಕೇಷನ್ ಮುಗಿದ ತಕ್ಷಣ ಉದಯ ಮ್ಯೂಸಿಕ್ಗೆ ಹೇಗೆ ಜಾಯ್ನ್ ಆಗಿದ್ದು? ಮುಗಿದ ತಕ್ಷಣ ಅಲ್ಲ, ನಾನು ಇನ್ನೂ 10th ಇದ್ದೆ. ಎಕ್ಸಾಮ್ ಅಷ್ಟೇ ಪಾಸ್ ಆಗಿತ್ತು. ಸೊ ಅದಾದಮೇಲೆ ಹೀಗೆ ನಾನು ಕೇಬಲ್, ಅದಕ್ಕೆ ಮುಂಚೆ ಕೇಬಲಲ್ಲಿ ಮಾಡ್ತಾಯಿದ್ದೆ. ನಮ್ಮ ಮನೆಗೆ ಹತ್ತಿರದಲ್ಲೇ ಇತ್ತು ಕೇಬಲ್. ಸೊ ಅಲ್ಲಿ ಹೋಗ್ತಾ ಇದ್ದೆ. ಅದಾದಮೇಲೆ ಇಲ್ಲಿ ನಮ್ಮ ಮನೆಗೆ ಹತ್ತಿರದಲ್ಲೇ ಒಬ್ಬರು ಉದಯಲ್ಲಿ ವರ್ಕ್ ಮಾಡ್ತಿರೋರಿದ್ರು. ಅವ್ರಿಗೆ ರೆಸ್ಯೂಮ್ ಕಳಿಸಿದ್ದೆ, ನೋಡಿ ನನಗೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಅವರು ಸ್ಕ್ರೀನ್ ಟೆಸ್ಟಿಗೆ ಕರೆದ್ರು. ಸ್ಕ್ರೀನ್ ಟೆಸ್ಟಿಗೆ ಹೋದೆ, ಅಲ್ಲಿ ಸೆಲೆಕ್ಟ್ ಆಯಿತು. ವೆರಿ ನೆಕ್ಸ್ಟ್ ಡೇನೇ ಶೋ, ಡಿಸೆಂಬರ್ 26. ಸೊ ಆ್ಯಕ್ಚುಲಿ ಅದು ಕೋಇನ್ಸಿಡೆನ್ಸ್. ಕೇಬಲ್ ಚಾನಲಲ್ಲಿ ಡಿಸೆಂಬರ್ 25 ನನಗೆ ಸಾಂತಾ ಕ್ಲಾಸ್ ಡ್ರೆಸ್ ಹಾಕ್ಕೊಳಕ್ಕೆ ಹೇಳಿದರು. ನಾನು ಹಾಕ್ಕೊಳ್ಳಲ್ಲ, ನಂಗೆ ಅದು ಏನು ಅಂದರೆ ನನ್ನನ್ನು ನಾನು ಹಾಗೆ ಪ್ರೆಸೆಂಟ್ ಮಾಡ್ಕೊಳ್ಳೋಕೆ ಇಷ್ಟ. ಫುಲ್ ಮುಖ ಎಲ್ಲ ಕವರ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ. ಸೊ ಅದಾದಮೇಲೆ ಮಾಡಲೇಬೇಕು ಅಂತಂದ್ರೆ ನಾನು ನಾಳೇನು ಬರಲ್ಲ ಅಂತ ಸುಮ್ಮನೆ ಹೇಳಿದ್ದೆ. ಅದೇನೋ ಗೊತ್ತಿಲ್ಲ, ನೆಕ್ಸ್ಟ್ ಡೇ ನಾನು ಅಲ್ಲಿದ್ದೀನಿ. ಅವ್ರು ಏನು ಅಂದ್ಕೊಂಡ್ರು ಚಾನಲ್ ಅವರು, ನೋಡು ಮುಂಚೆನೇ ಎಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ನನಗೆ ಇಲ್ಲಿ ಬರಲ್ಲ ಅಂತ ಹೇಳಿ ಕಿರಿಕ್ ಮಾಡ್ಕೊಂಡೆ ಅಂತ. ಓಕೆ. ಅಲ್ಲಿ ಏನು ಕಾರ್ಯಕ್ರಮ ನಿಮ್ಮದು? ಯಾವುದರಲ್ಲಿ? ಕೇಬಲ್ ಉದಯ ಮ್ಯೂಸಿಕ್. ಅದು ಫೋನಿನ್ ಲೈವ್ ಶೋ. ಶುಭ ಮಸ್ತು ಅಂತ ಮಾರ್ನಿಂಗ್ ವಿಶಸ್ ಪ್ರೋಗ್ರಾಮು, ಬರ್ಡೇ ವಿಶಸ್, ಆ್ಯನಿವರ್ಸರಿ ಈ ಥರ ವಿಶಸ್ಸು. ಕೆಲವರು ಗ್ರೀಟಿಂಗ್ಸ್ ಕಳಿಸಿರ್ತಾ ಇದ್ರು. ಸೊ ಆ ಪತ್ರಗಳನ್ನ ಓದಿ ವಿಶ್ ಮಾಡ್ತಾ ಇದ್ವಿ. ಕೆಲವು ಫೋನ್ ಕಾಲ್ಸು. ಸೊ ಆ ಥರ ಲೈವ್ ಶೋ ಹೆಂಗಾಗ್ತಾ ಇತ್ತು ಅಂದರೆ, ಆ ಶೋ ಯಾವಾಗ ಲೈವ್ ಕಾಲ್ಸ್ ಕರೆಕ್ಟಾಗಿ ಕನೆಕ್ಟ್ ಆಗುತ್ತೆ, ಅದೆಲ್ಲನೂ ತುಂಬ ಚೆನ್ನಾಗಿ ಕಾಲರ್ಸು ಚೆನ್ನಾಗಿ ತಿಳ್ಕೊಂಬಿಟ್ಟಿರ್ತಾ ಇದ್ರು. ಆ ರೆಗ್ಯುಲರ್ ಕಾಲರ್ಸ್ ಇರ್ತಾರಲ್ಲ, ಕರೆಕ್ಟ್ ಟೈಮಿಗೆ ಅವ್ರಿಗೆ ಸಿಕ್ಬಿಡ್ತಾ ಇತ್ತು. ನಮ್ಮ ಇಡೀ ಶೋಗೆ ಇವತ್ತು ನಾನು ಯಾರು ಕಾಲ್ ಮಾಡಿರ್ತಾರೋ ನಾಳೆಗೂ ಕನೆಕ್ಟ್ ಆಗ್ತಿತ್ತು. ಬೇರೆಯವ್ರಿಗೆ ಕಾಲ್ ಸಿಗಲ್ಲ. ಓ ನೀವು ಬೇಕಂತ ನೀವೇ ಕನೆಕ್ಟ್ ಮಾಡ್ಕೊಳ್ತಿದ್ದೀರಾ ಅಂತ ಕಾಲರ್ಸ್ ಹೇಳೋರು. ಆ ಥರ ಅಷ್ಟು ಟೆಕ್ನಿಕ್ ಎಲ್ಲ ತಿಳ್ಕೊಂಬಿಟ್ಟಿದ್ರು ರೆಗ್ಯುಲರ್ ಕಾಲರ್ಸು. ಸೊ ಹಂಗೆ ಒಂಥರ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು.